ಈಗ ನಾವು ಜಟಾಯುಯಿಂದ ಇವಾಗ ಕೆಫೆ ಸಾರ್ವಾ ಅಂತ ಹೇಳಿ ಇದೊಂದು ಫೇಮಸ್ ಕೆಫೆ ಅಂತ ಹೇಳಿ ವರ್ಕಳದಲ್ಲಿ. ಸೊ ಅದಕ್ಕೆ ಒಂದ್ಸತಿ ಅದನ್ನು ಟ್ರೈ ಮಾಡೋಣ ಏನೇನಿದೆ ಅಂತೆಲ್ಲ ಚೆಕ್ ಮಾಡೋಕ್ಕೆ ಬಂದ್ವಿ. ಈ ಥರ ಇದೆ, ಇನ್ನು ಕನ್ಸ್ಟ್ರಕ್ಷನ್ ಥರ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಒಳಗಡೆ ಪಾರ್ಕಿಂಗ್ ಎಲ್ಲ ಇದೆ, ಬಟ್ ಅದು ಡೈರೆಕ್ಟು ಬೀಚಿಗೆ ಎಂಟ್ರಿ, ಅಂದರೆ ಬೀಚ್ ಫುಲ್ ಕಾಣಿಸೋ ಥರ ವ್ಯೂ ಇರೋವಂಥ ಕೆಫೆ. ಲೆಟ್ಸಿ ನೋಡೋಣ ಹೇಗಿದೆ ಆ್ಯಂಡ್ ಪ್ರೈಸ್ ಎಲ್ಲ ಯಾವ ಥರ, ತುಂಬ ಪ್ರೈಸಿನ ಆರ್ ಬಜೆಟ್ ಫ್ರೆಂಡ್ಲಿ ಇದೆಯಾ ಅಂತ ಚೆಕ್ ಮಾಡ್ತೀನಿ ಬನ್ನಿ. ಇಷ್ಟು ಚೆನ್ನಾಗಿದೆ ರೆಸಾರ್ಟ್. ಈ ಕಡೆ ಹೋದರೆ ರೆಸಾರ್ಟ್ ಇದೆ, ಇಲ್ಲಿ ಪಾರ್ಕಿಂಗ್ ಇದೆ. ಈ ಥರ ಇದೆ. ಇಲ್ಲಿ ಕೆಳಗಡೆ ಇಳ್ಕೊಂಡು ಹೋದ್ರೆ ಬೀಚ್. ಅಲ್ಲಿಗೆ ಹೋಗೋಣ, ಡ್ರೀಮ್ ಕ್ಯಾಚರ್ ಹತ್ರ ಕೂತ್ಕೊಳ್ಳಿ. ಅವ್ರು ಅಲ್ಲಿ ಕೂತ್ಕೋತಾರೆ. ಕೆಫೆಯಿಂದ ಕೆಳಗಡೆ ನಡ್ಕೊಂಡು ಬಂದರೆ ಇಲ್ಲೇ ಬೀಚು. ಹಿಂಗೆ ಒಂದು 50 ಹೆಜ್ಜೆ ನಡ್ಕೊಂಡು ಹೋದ್ರೆ ನೆಕ್ಸ್ಟು ಕೆಫೆ ಎಲ್ಲ ಮುಗಿಸಿ ಇವಾಗ ರೂಮ್ ಕಡೆಗೆ ಪಯಣ. ಇವಾಗ ರೂಮ್ಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ನೋಡೋಣ ಸಂಜೆ ಊಟಕ್ಕೆ ಎಲ್ಲಿ ಹೋಗ್ತೀವೋ ಅಲ್ಲಿ ಸ್ವಲ್ಪ ಚೆನ್ನಾಗಿರೋ ಪ್ಲೇಸ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಲೆಟ್ಸಿ ಎಲ್ಲಿಗೆ ಹೋಗ್ತೀವಿ ಗೊತ್ತಿಲ್ಲ. ಫಸ್ಟು ರೂಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋಣ. ಹೆವಿ ಅಂದರೆ ಬಿಸಿಲು ಹಬೆಗೆ ಜಾಸ್ತಿ, ನಮಗೆ ತಡೆಯೋಕ್ಕಾಗ್ತಾಯಿಲ್ಲ. ಒಂಥರ ಇರಿಟೇಟ್ ಸ್ಟಿಂಕಿ ಫೀಲ್ ಆಗ್ತಾಯಿದೆ. ಈಗ ಫ್ರೆಶ್ ಅಪ್ ಎಲ್ಲ ಆಗಿ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದು ಕೆಫೆಗೆ ಹೋಗೋಣ ಅಂತ ಹೇಳಿದ್ರು. ಇಟಾಲಿಯನ್ ಪಿಜ್ಜಾ, ಪಾಸ್ತಾ ಈ ಥರ ಏನಾದರೂ ತಿನ್ನೋಕ್ಕೆ. ಸೊ ಲೆಟ್ಸ್ ಗೋ. ನೆನ್ನೆ ಎಲ್ಲಿ ಹೋಗಿದ್ದು ಅಲ್ಲೇ ಎಷ್ಟೊಂದು ಅಲ್ಲಿ ಕೆಫೇಸ್ ಎಲ್ಲ ಇತ್ತು ನೆನ್ನೆ. ಸೊ ಅದಕ್ಕೆ ಅಲ್ಲೇ ಟ್ರೈ ಮಾಡೋಣ ಅಂತ ಹೇಳಿ ಹೋಗ್ತಾಯಿದ್ದೀವಿ. ದ ಸೇಮ್ ರೋಡ್, ನಮ್ಮ ರೂಮ್ ಹತ್ರ ಇರೋ ರೋಡೆ. ಹೋಗ್ಬಿಟ್ಟು ತಿನ್ಕೊಂಡು ಬಂದು ಮಲ್ಕೊಳ್ಳೋದು ಅಷ್ಟೇ. ಕನ್ನಡದವ್ರ ಅಂಗಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ, ಗದಗವ್ರಂತೆ. ಸೊ ಇವ್ರು ಬಂದ್ಬಿಟ್ಟು 10 months ಇಲ್ಲೇ ಇರ್ತಾರಂತೆ ರೇಖಾ, ಜಸ್ಟ್ 10 months ಅಷ್ಟೇ. ಆಮೇಲೆ ವಾಪಸ್ಸು ಗದಗ ಹೋಗ್ಬಿಡ್ತಾರಂತೆ 2 months. ಏಪ್ರಿಲ್ ಮೇ ಅಲ್ಲಿ ಇರಲ್ವಂತೆ, ಬಿಕಾಸ್ ಅದು ಮಾನ್ಸೂನಲ್ಲಿ ಆಗುತ್ತಲ್ಲ ತುಂಬ, ಆ ಟೈಮಲ್ಲಿ ಇರಲ್ವಂತೆ. ಚೆನ್ನಾಗಿ ಮಾತಾಡ್ತಾರೆ. ಫೈನಲಿ ಎದ್ದು ರೂಮೆಲ್ಲ ಚೆಕ್ಔಟ್ ಆಗಿ ಇವಾಗ ಬೆಂಗಳೂರಿಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ಹಾಗೆ ಹೋಗ್ತಾ ಟಿಫನ್ ಮಾಡಿರಲಿಲ್ಲ. ಸೊ ಟಿಫನ್ ಮಾಡಿ ಊಟ ಮಾಡೋಣ ಅಂತ ಹೇಳಿ ಇಲ್ಲೊಂದು ಹೋಟೆಲ್ಗೆ ಬಂದ್ವಿ. ನೆನ್ನೆಯಿಂದ ಯಾಕೆ ಹೋಟೆಲ್ ನೋಡಲಿಲ್ಲ ಅಂತಾರೆ, ಅಷ್ಟು ಚೆನ್ನಾಗಿದೆ. ನಾರ್ಮಲಾಗಿ ಸಿಂಪಲ್ಲಾಗಿ ಲೋಕಲ್ ಹೋಟೆಲ್ ಇದು. ನೋಡೋಣ ಏನೇನು ತಿನ್ಬೋದು, ತಿಂದ್ಬಿಟ್ಟು ಬೆಂಗಳೂರಿಗೆ ಹೋಗೋಣ ಅಷ್ಟೇ. ಇನ್ನು ಬೆಂಗಳೂರಿಗೆ ಹೋಗೋದೇನು ಇದು ಮಾಡೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ಬುಕ್ ಎಲ್ಲ ಆಗಿರೋದ್ರಿಂದ ಟ್ರೈನು ಫ್ರೀ, ಮನೆಗೆ ಹೋಗೋದು ಅಷ್ಟೇ. ಫೈನಲಿ ಬಂತು ಅಪ್ಪಂ ಚಿಕನ್ ಕರಿ ಬಿರಿಯಾನಿ. ಹೋಗೋ ಟೈಮಲ್ಲಿ ಕರೆಕ್ಟಾಗಿರೋ ಕೇರಳ ಊಟ ಸಿಗ್ತಾರೆ. ಅದು ಇವತ್ತೇ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಲೆಟ್ಸ್ ಗೋ. ಈಗ ಶುರುವಾಗಿದೆ. ಒಳಗಿದೆ ಮಾಡ್ಬೇಕಲ್ಲ. ಪ್ರಾಪರ್ ಮನೆ ಊಟ ಕಡ. ನಮ್ಮ ಕಡೆ ಇಡ್ಲಿ ಚಿಕನ್ ಕರಿ ಅಲ್ವಾ, ಇಲ್ಲಿ ಅಪ್ಪ ಚಿಕನ್ ಕರಿ ಆ ಥರ ಕಾಂಬಿನೇಷನ್ ಚೆನ್ನಾಗಿದೆ. ಬಿರಿಯಾನಿ ಟೈಪ್ ಮಾಡೋಣ. ನಾಳೆ ಕಲಿಸ್ಕೊಳ್ಳುತ್ತೆ. ಬಿರಿಯಾನಿ ಪ್ಲೇನ್ ಆಗಿದೆ, ಬಟ್ ಟೇಸ್ಟ್ ಇದೆ.
ಇಲ್ಲಿಗೆ ನಮ್ಮ ಕೇರಳ ವರ್ಕಲ ಟ್ರಿಪ್ ಮುಗಿತಾ ಇದೆ. ಸೊ ಐ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ ಈ ಬಜೆಟ್ ಟ್ರಿಪ್ಪು. ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕ್ವಶನ್ನ ಹಾಕಿಬೇಕಾದ್ರೆ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ನಾವು ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಹೋಪ್ ನಿಮ್ಗೆ ಇದೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ನಾವಿವಾಗ ಇಲ್ಲಿಂದ ಕೋಲಂ ರೈಲ್ವೆ ಸ್ಟೇಷನಿಗೆ ಹೋದ್ವಿ. ಇಲ್ಲಿಂದ ನಾವು ಈಗ ಕೊಲ್ಲಮಿಂದ ನಮಗೆ ನಮ್ಮ ಯಶವಂತಪುರಗೆ ಟ್ರೈನ್ ಇರೋದು. ವರ್ಕಳ ಟು ಏನು ಬ್ಯಾಂಗ್ಳೂರಿಗೆ ಟ್ರೈನ್ ಇತ್ತು, ಆ ಟ್ರೈನ್ ನಮಗೆ ಮಿಸ್ ಆಯಿತು ಇನ್ ದ ಸೆನ್ಸ್ ಸೀಟ್ ಸಿಗಲಿಲ್ಲ. ಸೊ ಅದಕ್ಕೋಸ್ಕರ ಈ ಟ್ರೈನ್ ಬುಕ್ ಮಾಡ್ಕೊಂಡು ಬಂದ್ವಿ. ಕೊನೆಗೂ ಬಂತು ನಮ್ಮ ಟ್ರೈನ್, ಫೈನಲಿ ಬಂತು. ಬೆಂಗಳೂರಿಗೆ ಹೋಗ್ತಾಯಿದ್ದೀವಿ. ಆ್ಯಂಡ್ ಗೊತ್ತಲ್ಲ, ಆಲ್ಮೋಸ್ಟ್ ವರ್ಕ್ ಮಾಡಿಕೊಂಡು ಹೇಗೂ ಟೈಮ್ ಇತ್ತು. ಸೊ 1.5 ಡೇ ಬರೀ ಟ್ರಾವೆಲಿಂಗಲ್ಲೇ ಆಗುತ್ತೆ. ಅದಕ್ಕೋಸ್ಕರ ಸದ್ಯ ಹೋಗ್ತಾನೆ ನಮಗೆ ಎ ಸಿನೇ ಸಿಕ್ತು. ಹೋಪ್ ಸದ್ಯ ನೆಮ್ಮದಿಯಾಗಿತ್ತು ಜರ್ನಿ. ಆ್ಯಂಡ್ ನಿದ್ದೆನೂ ಸಹ ಚೆನ್ನಾಗಿ ನಿದ್ದೆ ಮಾಡಿಕೊಂಡು ಬಂದ್ವಿ. ಆ್ಯಂಡ್ ಈ ಟ್ರಿಪ್ ಪೂರ್ತಿ ಎಂಜಾಯ್ ಮಾಡಿದ್ವಿ, ಅಷ್ಟೇ ಸ್ಟ್ರಗಲ್ ಇತ್ತು. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.